ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಗೋಪಸಂದ್ರ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂಟ್ ವಿತರಣೆ. ಅಕ್ಷರ ಕಲಿತ ಶಾಲೆಯ ಬಗ್ಗೆ ಅಭಿಮಾನ ಹೊಂದಿರುವ ಹೈಕೋರ್ಟ್ ವಕೀಲರು. ಅಕ್ಷರ ಕಲಿತರೆ ಅನ್ನ ಸಂಪಾದಿಸುವ ಶಕ್ತಿಯು ತಾನಾಗಿಯೇ ಬರುವುದೆಂದು ಹೈಕೋರ್ಟ್ನ ಹಿರಿಯ ವಕೀಲರಾದ ಗೋಪಸಂದ್ರ ಎನ್ ಶ್ರೀರಾಮರೆಡ್ಡಿರವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಗೋಪಸಂದ್ರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಟ್ರ್ಯಾಕ್ ಶೂಟ್ ವಿತರಿಸಿ ಮಾತನಾಡಿದರು. ಎಲ್ಲ ದಾನಗಳಿಗಿಂತಲೂ ವಿದ್ಯಾದಾನವೇ ಶ್ರೇಷ್ಠವೆಂದರಲ್ಲದೆ ಸರ್ಕಾರಿ ಕನ್ನಡ ಶಾಲೆ ಮಕ್ಕಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಬಹುತೇಕ ಮಂದಿ ಮಕ್ಕಳು ಕಡು ಬಡತನದಿಂದ ಬಂದವರಾಗಿರುತ್ತಾರೆ. ಅವರ ವಿದ್ಯಾಭ್ಯಾಸಕ್ಕೆ ಪ್ರಯೋಜನವಾಗುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಎಂಬ ಭಾವನೆ ತನಗೆ ಬಾಲ್ಯದಿಂದಲೇ ಇತ್ತು ಎಂದರಲ್ಲದೆ ತಾನು ಅಕ್ಷರ ಕಲಿತ ಶಾಲೆಗೆ ಸುಮಾರು 21 ವರ್ಷಗಳಿಂದಲೂ ವಿವಿಧ ರೀತಿಯಲ್ಲಿ ಸಹಾಯ ಸಹಕಾರ ನೀಡುತ್ತಾ ಬಂದಿರುವುದಾಗಿ ನುಡಿದರು. ಗೋಪಸಂದ್ರ ಮತ್ತು ಕಲ್ಲಹಳ್ಳಿಯ ಸುಮಾರು 400 ಮಕ್ಕಳಿಗೆ ಸರ್ಕಾರ ಸಮವಸ್ತ್ರ ಒದಗಿಸುವುದಕ್ಕೂ ಮೊದಲೇ ತಾನು ಸಮವಸ್ತ್ರ ನೀಡುತ್ತಾ ಬಂದಿದ್ದೇನೆ ಎಂದು ತಿಳಿಸಿದರು. ಈ ಸೇವಾ ಕಾರ್ಯಕ್ಕೆ ತನ್ನ ಪತ್ನಿ ಹಾಗೂ ಪುತ್ರಿಯು ನೀಡುತ್ತಿದ್ದ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಸ್ಮರಿಸಿದರು. ಸದರಿ ಶಾಲೆಗೆ ಈಗಾಗಲೇ ಡೆಸ್ಕ್ಗಳನ್ನು ನೀಡಿದ್ದೇನೆ, ಟಾಯ್ಲೆಟ್ ನಿರ್ಮಾಣಕ್ಕೂ ನೆರವು ನೀಡಿದ್ದೇನೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿಯೂ ಸಹ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ, ಟ್ರ್ಯಾಕ್ ಸೂಟ್ ಮುಂತಾದ ಅಗತ್ಯ ವಸ್ತುಗಳನ್ನು ನೀಡುತ್ತೇನೆಂದರಲ್ಲದೆ ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ಕಲಿಯಬೇಕು, ಶಿಕ್ಷಕರು ಉತ್ತಮ ಶಿಕ್ಷಣ ನೀಡಬೇಕು ಹಾಗೂ ಪೋಷಕರು ಸಹ ಪ್ರೋತ್ಸಾಹ ನೀಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಆರ್ಸಿ ಗಿರಿಜಮ್ಮ, ಸಿಆರ್ಪಿ ನಾಗರಾಜ್ರವರು ಸಹ ಮಾತನಾಡಿದರು. ಹೈಕೋರ್ಟ್ ವಕೀಲೆಯಾದ ಕುಸುಮ, ನಿವೃತ್ತ ಮುಖ್ಯ ಶಿಕ್ಷಕರಾದ ಬಿ ಜನಾರ್ದನ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ ರೆಡ್ಡಿ, ರಮೇಶ್, ಹಿರಿಯರಾದ ಶ್ರೀಮತಿ ನಾಗರತ್ನಮ್ಮ, ಮುಖ್ಯ ಶಿಕ್ಷಕಿ ಸುಗಣ, ಸಹ ಶಿಕ್ಷಕರಾದ ಪ್ರಮೀಳಾ, ರಾಮಚಂದ್ರ, ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಯಾವುದೋ ಶಾಲೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ವಸ್ತು ಕೊಟ್ಟು ಮರ್ತೋಗ್ತಾರೆ ಸರ್. ಅವರು ನಮ್ಮನ್ನು ನೆನೆಸ್ಕೊಂಡು ಮರೆಯೋದೇ ಇಲ್ಲ. ಅವ್ರ ಋಣವನ್ನು ನಾನು ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿಗೆ ವಿದ್ಯಾದಾನ ಕೊಡೋದು ಅಷ್ಟು ಶ್ರೇಷ್ಠ ದಾನ. ಅದನ್ನು ಅವರು ಪರಿಪಾಲಿಸ್ಕೊಂಡು ಬಂದಿದ್ದಾರೆ. ಅಂತಹ ಗಣ್ಯ ವ್ಯಕ್ತಿಗಳು ಈ ದಿನ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನನ್ನ ಕಾರ್ಯಕ್ರಮ ಹಾಗೂ ನನ್ನ ಹೃದಯಪೂರ್ವಕ ಹಾಗೂ ನನ್ನ ಗುರುವೃಂದದವರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇ ಶಾಲೆಯಲ್ಲಿ ಸುಮಾರು 70 ವರ್ಷಗಳಿಂದ ನಾನು 1ನೇ ಕ್ಲಾಸಲ್ಲಿದ್ದೆ. ಪುಟ್ಟ ಮಗುವಾಗಿ ನೀವು ತರಗ ನಾನು 70 ವರ್ಷಗಳ ಹಿಂದೆ ನಾನು ನಮ್ಮ ದೇವಸ್ಥಾನ ಪಕ್ಕದಲ್ಲಿತ್ತು ಶಾಲೆ, ಅಲ್ಲಿ ನಾನಿದ್ದೆ. ನನಗೂ ಹೀಗೆ ಪ್ರೇರಣೆ ಆಯಿತು. ಕನ್ನಡ ಶಾಲೆ ಮಕ್ಕಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಕಡುಬಡತನದಿಂದ ಬಂದವರು ಬಹಳ ಜನ ಇರ್ತಾರೆ. ಅವ್ರಿಗೆ ಏನಾದರೂ ಒಂದು ಪ್ರಯೋಜನ ಆಗುವಂಥದ್ದು ಮಾಡಬೇಕು. ಎಲ್ಲ ದಾನಗಳಿಗಿಂತ ವಿದ್ಯಾದಾನ, ಅನ್ನದಾನ ಒಳ್ಳೆಯದು ಅಂತ ಹೇಳ್ತಾರೆ. ಆಯ್ತಾ? ವಿದ್ಯಾದಾನ ಕೊಟ್ಟರೆ ಅನ್ನ ತಗೊಳ್ಳುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರ್ತದೆ. ಅನ್ನದಾನ ಮಾಡಿದರೆ 1 ದಿವಸ 2 ದಿವಸ ಮಾಡ್ಬೋದು, ಇರ್ಬೋದು. ವಿದ್ಯಾದಾನ ಮಾಡಿ ಒಳ್ಳೆ ವಿದ್ಯಾವಂತರಾದರೆ ಆ ಅನ್ನ ಸಂಪಾದನೆ ಮಾಡಿಕೊಳ್ಳೋ ಶಕ್ತಿ ನಿಮಗೆ ಇರ್ತದೆ. ನಾನು ಇದೇ ಉದ್ದೇಶಕ್ಕೋಸ್ಕರ ಸುಮಾರು 21 ವರ್ಷದಿಂದ ಇದನ್ನು ನಾನು ಪ್ರಾರಂಭ ಮಾಡ್ತೇನೆ. 21 ವರ್ಷದಿಂದ ಸತತವಾಗಿ ನಾನು ಮಾಡ್ತಾ ಬಂದಿದ್ದೀನಿ. ಸುಮಾರು 10 ಹಳ್ಳಿಗಳಲ್ಲಿ ನಾನು ಈ ಥರ ಕೊಡ್ತಾ ಬಂದಿದ್ದೀನಿ. ನಾವು ಮೊದಲು ಇವ್ರಿಗೆ ಗೊತ್ತಿದೆಯಲ್ಲ, ನಾವು ಮೊದಲು ಸರ್ಕಾರ ಕೊಡೋದು ಮೊದಲು ಯೂನಿಫಾರ್ಮ್ ನಾವು ಇದೇ ಶಾಲೆಗೆ ಮತ್ತೆ ಕಲ್ಲಹಳ್ಳಿ, ಈ ಶಾಲೆಯಲ್ಲಿ 250 ಮಕ್ಕಳಿದ್ರು. ಕಲ್ಲಹಳ್ಳಿನಲ್ಲಿ 150 ಮಕ್ಕಳಿದ್ರು. 400 ಮಕ್ಕಳಿಗೆ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ವಿ. ಯೂನಿಫಾರ್ಮ್ ಯಾವ ಥರ ಕೊಡ್ತಾ ಇದ್ವು ಅಂದರೆ, ಟೈಲರ್ನ ಕಳಿಸ್ಕೊಂಡು ಪ್ರತಿಯೊಂದು ಮಗುದು ಅಳತೆ ತಗೊಂಡು ಸುಮಾರು 2 ತಿಂಗಳ ಕಾಲ ಟೈಲರ್ಗೆ ಅದೇ ಕೆಲಸ ಆಗ್ತದೆ. ನಮ್ಗೆ ಆ ಬಟ್ಟೆ ತಗೊಳ್ಳೋದು, ಅದನ್ನು ಕಳಿಸೋದು ಅದೇ ಒಂದು ಉದ್ಯೋಗ. ನಮ್ಮ ಮಿಸಸ್ ಅವರು ಅದೇ ಕೆಲಸ ಮಾಡ್ತಾ ಇದ್ರು. ಪಾಪ ತಗೊಂಡು ಬಂದು ಟೈಲರ್ಗೆ ಹೇಳಿ ಪ್ರತಿಯೊಂದು ಮಗುಗೂ ಅಳತೆ ತಗೊಂಡು ಕೊಡ್ತಾ ಇದ್ರು.
ಅದು ಮಾಡ್ತೀನಮ್ಮ ಅಂತ ಹೇಳಿದ್ರೆ ಮಾಡು ಡ್ಯಾಡ್, ಮಾಡು ಪರವಾಗಿಲ್ಲ, ಮಮ್ಮಿ ಏನು ಹೇಳಿದ್ರೆ ಅದೆಲ್ಲ ಮಾಡ್ತಾವೆ ಅಂತ ಹೇಳ್ತಾರೆ. ಇದು ನನಗೆ ಒಂಥರ ಸಂತೋಷ. ಮಕ್ಕಳು ಕೂಡ ಹಾಗೆ ಪ್ರೇರಣೆ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ನನಗೆ ಇದೆಲ್ಲ ಯಾಕೆ ಮಾಡ್ತೀಯ ಸಾಕು, ಆಯಿತು ನಿನಗೂ ವಯಸ್ಸಾಯಿತು ಸಾಕು ಅಂತ ಕೇಳ್ತಾರೆ ನಾವು. ಇಲ್ಲ, ನನ್ನ ಮಗಳು ಅಂತಾರಲ್ಲ, ಎಸ್ ಗೋ ಹೆಡ್ ಮಾಡು, ನೀನು ಚೆನ್ನಾಗಿರ್ಬೇಕು. ಈ ಕಾರ್ಯಕ್ರಮಗಳನ್ನ ಮಾಡಿದಾಗ ನಿನಗೆ ಸಂತೋಷ ಸಿಗುತ್ತೆ, ಆ ಸಂತೋಷ ಸಿಗೋದ್ರಿಂದ ನಿನ್ನ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಮಗಳು. ನಿಜ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ, ಇಂಥ ದಾನ ಧರ್ಮ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಆಗುತ್ತೆ, ಒಂದು ಶಕ್ತಿ ಆಗುತ್ತೆ, ಒಂದು ಪ್ರೇರಣೆ ಆಗುತ್ತೆ. ಈ ಶಾಲೆ ನನ್ನ ಶಾಲೆ ಆಗಿದ್ದರಿಂದ ಈ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತ ನಾವು ತಿಳ್ಕೊಂಡು ಈ ಮಕ್ಕಳು ಚೆನ್ನಾಗಿ ಕಲೀಲಿ, ಕಲಿತು ವಿದ್ಯಾವಂತರಾಗಲಿ. ಅದ್ಯಾರೋ ಒಂದು ಮಗು ಹೇಳ್ತಲ್ಲ, ಮುಂದೆ ಸರ್ವ್ ಮಾಡಿದಾಗೆ ನಾವು ಮಾಡಬೇಕು ಅಂತ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಮಕ್ಕಳಂಗೆ ಬರಲಿ, ನಮ್ಮೂರ ಮಕ್ಕಳಂಗೆ ಬರಲಿ. ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಗುತ್ತೆ. ಶೂಟು ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ, ಆಯಿತಾ. ಇವತ್ತು 1 ವರ್ಷಕ್ಕೆ ನಾನು ಮುಗಿಸೋದಿಲ್ಲ, ಆಯಿತಾ. ಇದು ಕೊಟ್ಟಿದ್ದೀರಲ್ಲ, ಕೊಟ್ಟಿದ್ದೀನಲ್ಲ, ಪ್ರತಿ ವರ್ಷ ಕಂಟಿನ್ಯೂ ಆಗ್ತದೆ, ಆಯಿತಾ. ನೀವು ಯಾವ ಕಲರ್ ಬೇಕು ಅಂತೇಳಿ, ನೆಕ್ಸ್ಟ್ ಇಯರ್ ಇದೊಂದು ಕಲರ್ ಬೇಕು ಅಂತೇಳಿ, ಮತ್ತೊಂದು ಕಲರ್ ಏನು ಮಾಡಿ ಅಂತೇಳಿ ಖಂಡಿತ ನಾನು ಕೊಡ್ತೀನಿ. ಒಂದು ಸ್ವಲ್ಪ ಮುಂಚೆ ಹೇಳ್ಬಿಟ್ಟ ಅಂದರೆ, ಮುಂಚೆ ಹೇಳೋಕ್ಕೂ ನಿಮ್ಗೆ ಆಗಲ್ಲ, ಯಾಕಂದರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲ್ಲ. ಟ್ರ್ಯಾಕ್ ಶೂಟು ಇರ್ತದೆ, ಇದು ನೋಡಿದಾಗ ನಮಗೂ ತುಂಬ ಖುಷಿ ಆಗ್ತದೆ. ನಮಗೆ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ದಾಗೂ ಕೂಡ ಆಗಸ್ಟ್ 15ಕ್ಕೆ ಎಲ್ಲ ರೆಡಿ ಇರ್ತಿತ್ತು. 15ಕ್ಕೆ ತಾರೀಕು ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯವರು ಹೇಳ್ತಾ ಇದ್ರು, ನೋ, ಆಗಸ್ಟ್ 14ಕ್ಕೆ ಕೊಡಬೇಕು. ಆಗಸ್ಟ್ 14ಕ್ಕೆ ಕೊಟ್ಟು 15ಕ್ಕೆ ಮಕ್ಕಳೆಲ್ಲ ಹಾಕೊಂಡು ಬರಬೇಕು, ಹಬ್ಬ ಆಚರಣೆ ಮಾಡಬೇಕು. ನಾವು ಕೊಟ್ಬಿಟ್ಟು ಫೋಟೋ ತಗೊಳ್ಳೋದೇನು ಬೇಕಾಗಿಲ್ಲ, ಅವ್ರ ಮಕ್ಕಳೆಲ್ಲ ಹಾಕೊಂಡು ಬಂದು ಸಂತೋಷವಾಗಿ ಕೂತ್ಕೊಂಡಾದ್ರೆ ಅದರಷ್ಟು ಸಂತೋಷ ನಮ್ಗೆ ಯಾವುದೂ ಇಲ್ಲ. ಅದೇ ಕಾನ್ಸೆಪ್ಟನ್ನು ನಾನು ಕೂಡ ಫಸ್ಟ್ ಮಕ್ಕಳಿಗೆಲ್ಲ ಕೊಟ್ಬಿಡಿ, ಹಾಕೊಂಡು ಬರಬೇಕು, ಅವ್ರ ಬಟ್ಟೆ ಹಾಕೊಂಡು ಬರಬೇಕು. ಇದೇ ಒಂದು ಉದ್ದೇಶ ನಮ್ಮದು. ಏನು ಅಂದರೆ ಒಂದು ಮಕ್ಕಳು ಚೆನ್ನಾಗಿರಲಿ ಅಂತ, ನಮ್ಮ ಊರಿನ ಮಕ್ಕಳು, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಒಂದೇ. ನಾನು ಏನು ಯಾವ ಬೇರೆ ಊರಿಗೆ ಕೊಟ್ಟರು ಕೂಡ, ಬೇರೆ ಮಕ್ಕಳಿಗೆ ಕೊಟ್ಟರು ಕೂಡ ನನ್ನ ಉದ್ದೇಶ ಒಂದೇ, ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ. ಅದಕ್ಕೆ ಒಂದು ತಂದೆ ತಾಯಿ ಕೂಡ ಪ್ರೋತ್ಸಾಹ ಕೊಡಬೇಕು. ತಂದೆ ತಾಯಿ ಪ್ರೋತ್ಸಾಹ ಇದ್ದರೆ ಮಾತ್ರ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯವಾಗ್ತದೆ. ನಮಗೆ ಹೇಗಿರ್ತಾ ಇತ್ತು ಅಂದರೆ, ಶಾಲೆ 1ನೇ ಕೊಠಡಿನಲ್ಲಿ ಇರ್ತಾ ಇದ್ದದ್ದು. ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ನಮ್ಮ 4ನೇ ಕ್ಲಾಸಿನ ಪದ್ಯಗಳು ಬರ್ತಾ ಇತ್ತು. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಆಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಆಡ್ತಾ ಇದ್ರಿಂದ ಎಷ್ಟು ಸಂತೋಷ ಇರ್ತಾ ಇತ್ತು ಅಂದರೆ ಅಷ್ಟು ಸಂತೋಷ ಇರ್ತಾ ಇತ್ತು. ಸಂತೋಷವಾಗಿ ಎಲ್ಲ ಕೂತಿದ್ದೀರಿ. ನನ್ನ 4 ಮಾತನ್ನು ಕೇಳಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂತೇಳಿ ನನ್ನ ಧನ್ಯವಾದಗಳು ಹೇಳ್ತೇನೆ. ಒಳ್ಳೆಯ ಉತ್ತಮ ವಾತಾವರಣ ಮತ್ತು ಒಳ್ಳೆಯ ಶಿಕ್ಷಕರು ದೊರೆತಾಗ ನಮ್ಮ ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಪಡೀತಾರೆ. ಮುಂದೊಂದು ದಿನ ಅದು ಆ ಮಕ್ಕಳು ಇಂತಹ ವೇದಿಕೆಗಳನ್ನ ಅಲಂಕರಿಸ್ತಾರೆ ಅಂತ ನಾವೆಲ್ಲ ಆಶಿಸ್ತೀವಿ. ಅಗಾರಿ ವರ್ಗದವರು, ಸಮುದಾಯದವರು, ಪೋಷಕರು ಒಂದು ಹೆಚ್ಚಾಗಿ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಅಥವಾ ಸರ್ಕಾರಿ ಇಲಾಖೆಗಳ ಬಗ್ಗೆ ಹೆಚ್ಚು ಒಲವು ತೋರಿಸಿದಾಗ ಒಳ್ಳೆಯ ಒಂದು ಉದ್ಯೋಗ ಆಗುತ್ತೆ ಅಂತ, ನಮ್ಮ ಮುಂದಿನ ಭವಿಷ್ಯಕ್ಕೆ, ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ಉದ್ಯೋಗ ಆಗುತ್ತೆ ಅಂತ ನಾನು ಆಶಿಸ್ತಾ, ಇಂಥ ಕಾರ್ಯಕ್ರಮಗಳು, ಇಂಥ ಸಹಕಾರಗಳು ನಮ್ಮ ಇಲಾಖೆ ಮಕ್ಕಳಿಗೆ ಸಿಗಲಿ ಅಂತ ಹೇಳ್ತಾ ಇಲ್ಲಿ ನೆರೆದಿರುವಂತವರಿಗೆ ಮತ್ತೊಮ್ಮೆ ವಂದಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಬಳಸ್ಕೊಳ್ಳೋದು ಮುಖ್ಯ. ಉದಾಹರಣೆಗೆ ನೋಟ್ಬುಕ್ಸ್ ಕೊಟ್ಟಿದ್ದಾರೆ, ನೋಟ್ಬುಕ್ಸ್ ಫ್ರೀ ಆಗಿ ಕೊಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಏನ್ ಮಾಡ್ತೀರಿ? ಅರ್ಧ ಹಾಕೋದು, ಖಾಲಿ ಬಿಟ್ಬಿಟ್ಟು ಬಿಸಾಕೋದು ಮಾಡಬಾರದು. ದಯವಿಟ್ಟು ಆ ಪುಸ್ತಕಗಳನ್ನ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು, ಅದನ್ನ ವ್ಯವಸ್ಥಿತವಾಗಿ ಬಳಸ್ಕೋಬೇಕು. ಅದೇ ಬರೀದ್ರೆ ಇಟ್ಕೊಳ್ಳಿ ಅಂತಕ್ಕಂಥದ್ದಲ್ಲ, ವ್ಯವಸ್ಥಿತವಾಗಿ ಕಾಪಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ